ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡೋ ಪ್ರಕ್ರಿಯೆಯನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲಿ ನಾವು ಅದನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಸಿಕ್ಕಿರುವಂತ ಮೂಳೆಗಳನ್ನ ಕವರ್ನಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ಬಾಕ್ಸ್ಗಳನ್ನು ಕೂಡ ಅಧಿಕಾರಿಗಳು ತಂದಿದ್ದಾರೆ. ಪಾಯಿಂಟ್ ನಂಬರ್ 6 ಅಲ್ಲಿ ಶೋಧ ಕಾರ್ಯವನ್ನ ಚುರುಕುಗೊಳಿಸಿದ್ದಾರೆ ಅಧಿಕಾರಿಗಳು. ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿರೋದು ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಅನ್ನ ಕೊಟ್ಟಿದೆ. ಸತ್ಯಕ್ಕೆ ಜಯ, ಸತ್ಯಮೇವ ಜಯತೆ ಅಂತ ಹೇಳಿ ವಕೀಲ ಮಂಜುನಾಥ್ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಸೊ ನಿನ್ನೆನೇ ಇವ್ರ ಸ್ಟೇಟ್ಮೆಂಟ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇತ್ತು. ಪಾಯಿಂಟ್ ನಂಬರ್ 1ರಲ್ಲಿ ಗುಂಡಿ ಅಗಿಯುವಂತ ಸಂದರ್ಭದಲ್ಲಿ ಪ್ಯಾನ್ ಕಾರ್ಡ್ಗಳು ಸಿಕ್ಕಿದೆ, ಡೆಬಿಟ್ ಕಾರ್ಡ್ಗಳು ಸಿಕ್ಕಿದೆ ಅಂತೆಲ್ಲ ಇವ್ರು ಹೇಳಿದ್ದಾರೆ ಅಂತ ಅದನ್ನ SIT ಅಧಿಕಾರಿಗಳು ಅಲ್ಲಗಳೆದಿದ್ರು. ಅನನ್ಯ ಭಟ್ ಪ್ರಕರಣದಲ್ಲಿ ಇವರು ವಕಾಲತನ್ನು ವಹಿಸಿದ್ದಾರೆ ವಕೀಲ ಮಂಜುನಾಥ್. ಇದೀಗ ಒಂದು ಸಾಕ್ಷಿ ಸಿಗ್ತಾ ಇದ್ದಂಗೆ ಸತ್ಯಮೇವ ಜಯತೆ ಅಂತ ಹೇಳಿ ಪತ್ರಿಕಾ ಪ್ರಕಟಣೆಯನ್ನ ಅವರು ಹೊರಡಿಸಿದ್ದಾರೆ. ಈಗ ಪಾಯಿಂಟ್ ನಂಬರ್ 6ರಲ್ಲಿ ಕೆಲವೊಂದು ಮೂಳೆಗಳು ಸಿಕ್ಕಂತ ಹಿನ್ನೆಲೆಯಲ್ಲಿ ಅನಾಮಿಕನನ್ನ ಅದೇ ಜಾಗದಲ್ಲಿ ವಿಚಾರಣೆಗೆ SIT ಅಧಿಕಾರಿಗಳು ಒಳಪಡಿಸಿದ್ದಾರೆ. ಭಾರೀ ಸಂಚಲನ ಮೂಡಿಸಿದೆ ಈ ಸ್ಪಾಟ್ ನಂಬರ್ 6. ಈಗ ಇನ್ನಷ್ಟು ಕುರುಹುಗಳು ಅಥವಾ ಅಸ್ಥಿಪಂಜರ ಅಥವಾ ಮೂಳೆಗಳು ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಸ್ಥಳದಲ್ಲಿ ಗುಂಡಿ ಅಗಿಯೋ ಕಾರ್ಯ ಮಾಡ್ತಾ ಇದ್ರೆ, ಸ್ಥಳದಲ್ಲೇ ಅನಾಮಿಕನನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಸದ್ಯಕ್ಕೆ ಸ್ಥಳದಲ್ಲಿ ಏನಾಗ್ತಾ ಇದೆ ಲೇಟೆಸ್ಟ್ ಮಾಹಿತಿಯನ್ನು ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಸ್ಪಾಟ್ ಅಲ್ಲಿ ಸದ್ಯಕ್ಕೆ ಏನಾಗ್ತಿದೆ? ಮತ್ತಷ್ಟು ಕುರುಹುಗಳನ್ನ, ಅವಶೇಷಗಳನ್ನ ತೆಗೆಯುವಂತ ನಿಟ್ಟಿನಲ್ಲಿ ಗುಂಡಿ ಅಗಿಯುವಂತ ಕಾರ್ಯ, ಅದ್ರ ಜೊತೆಯಲ್ಲಿ ಅನಾಮಿಕರನ್ನ ಅಲ್ಲೇ ವಿಚಾರಣೆಗೆ ಒಳಪಡಿಸಲಾಗಿದೆಯಾ? ಶರ್ಮಿತಾ, ಸ್ಪಾಟ್ ನಂಬರ್ 6 ಈಗ ಬಹಳಷ್ಟು ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಅಲ್ಲಿ ಮಾನವನ ಮೂಳೆಯ ಅಂಶಗಳು ಸಿಕ್ಕಿದ ಹಿನ್ನೆಲೆಯಲ್ಲಿ ತೀವ್ರವಾದ ಸಂಚಲನ ಸ್ಪಾಟ್ ನಂಬರ್ 6 ಅಲ್ಲಿ ಆಗ್ತಾ ಇದೆ. ನೇರವಾಗಿ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಸ್ಪಾಟ್ ನಂಬರ್ 6 ಇಂದ ನಾವು ನೇತ್ರಾವತಿಯ ಇನ್ನೊಂದು ತೀರದಲ್ಲಿದ್ದೇವೆ. ನಮ್ಮ ಎದುರು ಭಾಗ ಅಂದರೆ ನೇತ್ರಾವತಿಯ ಅಪೋಸಿಟ್ ಅಲ್ಲಿ ಆಗ್ತಾ ಇರುವಂಥದ್ದು ಈ ಸ್ಪಾಟ್ ನಂಬರ್ 6ನ ನೇರವಾದ ಕಾರ್ಯಾಚರಣೆ. ಈಗಾಗಲೇ ಅನಾಮಿಕ ವ್ಯಕ್ತಿಯನ್ನ ವಿಚಾರಣೆ ಮಾಡ್ತಿದ್ದಾರೆ SP ಜಿತೇಂದ್ರ ಕುಮಾರ್ ದಯಾಮ ಅವರು. ನಿರೀಕ್ಷೆಯಂತೆ ಬಹಳಷ್ಟು ಸಂಶಯಗಳು ಕೂಡ ಆಗಿತ್ತು. ಯಾಕೆಂದ್ರೆ ಸ್ಪಾಟ್ ನಂಬರ್ 5 ತನಕ ಯಾವುದೇ ಮೂಳೆಯ ಅವಶೇಷಗಳು ಸಿಕ್ಕಿಲ್ಲ. ಆದರೆ ಸ್ಪಾಟ್ ನಂಬರ್ 6 ಉತ್ಖನನ ಮಾಡುವಾಗಲೂ ಕೂಡ ಅನಾಮಿಕ ವ್ಯಕ್ತಿ ಆ ಸ್ಪಾಟ್ ನಂಬರ್ 9 ಮಾಡಿ ಅಲ್ಲಿಂದ ಗ್ಯಾರಂಟಿ ಸಿಗುತ್ತೆ. ಯಾಕೆಂದರೆ ಆ ಸ್ಪಾಟ್ ನಂಬರ್ 6 ಇರುವಂಥದ್ದು ಬಹುತೇಕ ನೀರಿನಿಂದ ಸುಮಾರು 10-15 ಮೀಟರ್ ಅಂತರದಲ್ಲಿ. ಹಾಗಾಗಿ ಸಾಕಷ್ಟು ಮಣ್ಣು ಸವಕಳಿ ಆಗಿರ್ಬೋದು ಅಥವಾ ಮಣ್ಣಿನ ಶೇಖರಣೆ ಜಾಸ್ತಿ ಆಗಿರ್ಬೋದು. ಹಾಗಾಗಿ ಎಕ್ಸಾಕ್ಟ್ ಆಗಿ ಗುರುತು ಮಾಡಿದಂಥ ಸ್ಥಳದಲ್ಲಿ ಅವಶೇಷಗಳು ಸಿಗೋಕೆ ಸಾಧ್ಯ ಇಲ್ಲ ಎಂಬುದರ ಬಗ್ಗೆ ಅನಾಮಿಕ ವ್ಯಕ್ತಿ ಪ್ರಾರಂಭದ ಹಂತದಲ್ಲಿ ಸಂಶಯ ವ್ಯಕ್ತಪಡಿಸಿದ್ದ. ಸದ್ಯ ಆತನ ನಿರೀಕ್ಷೆಯಂತೆ ಈಗ ಸ್ಪಾಟ್ ನಂಬರ್ 6 ಅಲ್ಲಿ ಅವಶೇಷ ಸಿಕ್ಕಿರುವಂಥದ್ದು ಸಾಕಷ್ಟು ಕುತೂಹಲವನ್ನ ಈ ಪ್ರಕರಣ ಕಂಡುಕೊಳ್ತಾ ಇದೆ. ಯಾಕಂದ್ರೆ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಅಲ್ಲಿ ತೀವ್ರವಾದ ಸಂಚಲನ ಇದೆ ಅಂತ ಹೇಳಿದರೆ SP ಜಿತೇಂದ್ರ ಕುಮಾರ್ ದಯಾಮ, AC ಸ್ಟೆಲ್ಲಾ ವರ್ಗೀಸ್ ಸೇರಿದಂತೆ ಪ್ರಮುಖ ಅಧಿಕಾರಿಗಳು ಸ್ಪಾಟ್ ನಂಬರ್ 6 ಹತ್ರನೇ ಚೇರ್ ಹಾಕಿ ಕೂತ್ಕೊಂಡಿದ್ದಾರೆ. ಸ್ಪಾಟ್ ಅಲ್ಲೇ ಅನಾಮಿಕನ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಫಾರೆನ್ಸಿಕ್ನ ವೈದ್ಯರ ತಂಡ ಬಾಕ್ಸ್ ಅನ್ನು ತಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಆ ಅವಶೇಷಗಳನ್ನು ಸಂಗ್ರಹಿಸುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮಣಿಪಾಲದ ಫಾರೆನ್ಸಿಕ್ ಲ್ಯಾಬ್ ಅಲ್ಲಿ ಎಲ್ಲ ಅವಶೇಷಗಳ ಸಂಗ್ರಹ, ಅದರ ಶೋಧನೆ ಆಗುತ್ತೆ. ಇದು ಗಂಡಿದ್ದ ಹೆಣ್ಣಿದ್ದ, ಎಷ್ಟು ವರ್ಷದ ಹಿಂದೆ ಆಗಿರುವಂಥದ್ದು ಮತ್ತು ಎಕ್ಸಾಕ್ಟ್ ಆಗಿ ಆ ಅವಶೇಷದಲ್ಲಿ ಸತ್ತಿರುವಂಥ ವ್ಯಕ್ತಿಯ ನಿಖರವಾದ ವಯಸ್ಸೆಷ್ಟು, ಎಷ್ಟನೇ ವಯಸ್ಸಿನಲ್ಲಿ ಕೊಲೆ ಆಗಿರ್ಬೋದು, ಹೇಗೆ ಕೊಲೆ ಆಗಿರ್ಬೋದು, ಆತನ DNA ಟೆಸ್ಟ್ ಯಾವ ರೀತಿಯಾಗಿ ಮ್ಯಾಚ್ ಆಗುತ್ತೆ ಎಂಬುದರ ಬಗ್ಗೆ ಕಂಪ್ಲೀಟ್ ಆಗಿ ವಿವರಗಳನ್ನು FSL ಲ್ಯಾಬ್ ಅಲ್ಲಿ ಗೊತ್ತಾಗುತ್ತೆ. ಸದ್ಯ ಸ್ಪಾಟ್ ನಂಬರ್ 6 ಅದು ಬಹಳಷ್ಟು ಕೌತುಕದ ಗೂಡಾಗಿದೆ. ಸಾಕಷ್ಟು ಜನ ಬಹಳಷ್ಟು ಕುತೂಹಲದಿಂದ ಆ ಸ್ಪಾಟ್ ನಂಬರ್ 6 ಅನ್ನು ಗಮನಿಸ್ತಾ ಇದ್ದಾರೆ. ಫಾರೆನ್ಸಿಕ್ನ ಅಧಿಕಾರಿಗಳ ತಂಡ ಅಲ್ಲಿ ಇಂಚಿಂಚು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಅಲ್ಲಿ ಕಾರ್ಮಿಕರು ಮಣ್ಣನ್ನು ಹೊರ ತೆಗೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಮೂಳೆ ಅನ್ನುವಂಥದ್ದು ಕೇವಲ 1.5-2 ಗಂಟೆಯ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಸಿಕ್ಕಂಥ ಪ್ರಮುಖವಾದ ಸಾಕ್ಷಿ. ಇನ್ನೂ ಕೂಡ ಡಿಗ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದಕ್ಕಿಂತ ಹೆಚ್ಚು ಮಾನವನ ಕಳೆಬರ ಅಲ್ಲಿ ಇರಬಹುದೆಂಬ ಶಂಕೆ ಈಗ ಅನಾಮಿಕ ವ್ಯಕ್ತಿ ತೋರಿಸ್ತಾ ಇರುವ ಹಿನ್ನೆಲೆಯಲ್ಲಿ ಆ ಸ್ಪಾಟ್ ನಂಬರ್ 6 ಅನ್ನ ಮತ್ತೆ ಡಿಗ್ ಮಾಡಲಾಗ್ತಾ ಇದೆ. ಮತ್ತಷ್ಟು ಆಳಕ್ಕೆ ಡಿಗ್ ಮಾಡಲಾಗ್ತಾ
ಮಾಡಲಾಗ್ತಾ ಇದೆ. ಕೇವಲ ಮಾನವ ಶ್ರಮದ ಮೂಲಕವಾಗಿ ಅದನ್ನು ಅಗಿಯುವಂಥ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಹಿಟಾಚಿ ಬಂದು ಹತ್ತಿರದಲ್ಲಿ ನಿಂತರೂ ಕೂಡ ಈಗ ಮಣ್ಣು ಬಹಳಷ್ಟು ಸಡಿಲವಾಗಿ ಹೋಗ್ತಾ ಇರುವಂಥದ್ದು. ಹಾಗಾಗಿ ಮಾನವ ಶ್ರಮದ ಮೂಲಕವಾಗಿಯೇ ಸ್ಪಾಟ್ ನಂಬರ್ 6ನ ಡಿಗಿಂಗ್ ಕಾರ್ಯಾಚರಣೆ ಆಗ್ತಾ ಇದೆ. ಆ ಮಣ್ಣಿನ ಕಣವನ್ನು ಕೂಡ FSLನವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಗುಂಡಿಯಿಂದ ಹೊರತೆಗೆದಂಥ ಮಣ್ಣನ್ನು ಸೂಕ್ಷ್ಮವಾಗಿ ಅಧಿಕಾರಿಗಳು ಗಮನಿಸ್ತಾ ಇದ್ದಾರೆ. ಯಾಕಂದರೆ ಆ ಮಣ್ಣಲ್ಲಿ ಮಿಶ್ರಿತವಾಗಿರ್ಬೋದು ಮಾನವನ ಮೂಳೆ. ಹಾಗಾಗಿ ಆ ಮೂಳೆಯ ಸಣ್ಣ ಎಳೆ ಕೂಡ ಈ ತನಿಖೆಯ ಪ್ರಗತಿಯನ್ನು ತೋರಿಸ್ಬೋದು, ತನಿಖೆಯ ಮುಂದಿನ ದಾರಿಯನ್ನು ಕಾಣಿಸ್ಬೋದು. ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಅಧಿಕಾರಿಗಳ ತಂಡ ಅಲ್ಲಿನ ಮಣ್ಣಿನ ಕಣವನ್ನು ಕೂಡ ಪರೀಕ್ಷೆ ಮಾಡ್ತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ SP ಜಿತೇಂದ್ರ ಕುಮಾರ್ ದಯಾಮ ಅನಾಮಿಕನನ್ನು ಅಲ್ಲೇ ವಿಚಾರಣೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಸೂಕ್ಷ್ಮವಾದ ಸಂಗತಿಗಳನ್ನು ಕೇಳ್ತಾ ಇದ್ದಾರೆ. ಈ ಸ್ಪಾಟ್ನಲ್ಲಿ ಹೆಣವನ್ನು ಹೂತಿರುವ ವರ್ಷ ಎಷ್ಟು, ಆ ಸಂದರ್ಭದಲ್ಲಿ ಹೆಣದ ಪರಿಸ್ಥಿತಿ ಯಾವ ರೀತಿಯಾಗಿತ್ತು, ಇದು ಗಂಡಿದ್ದ ಹೆಣ್ಣಿದ್ದ, ಹೆಣ್ಣಾದರೆ ಯುವತಿಯ ಅಥವಾ ಮಹಿಳೆ ಇದ್ದ ಎಂದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆ ಸಂದರ್ಭದಲ್ಲಿ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ KMCಯ ವೈದ್ಯರ ತಂಡ ಅಲ್ಲಿ ಕೂಡ ಬೀಡು ಬಿಟ್ಟಿದೆ. ಫಾರೆನ್ಸಿಕ್ನ ಅಧಿಕಾರಿಗಳು ಕೂಡ ಇದ್ದಾರೆ, ಸೋಕೋದ ಅಧಿಕಾರಿಗಳು ಕೂಡ ಇದ್ದಾರೆ. ಅಧಿಕಾರಿಗಳು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇನ್ನೆಷ್ಟು ಆಳವನ್ನು ಅಗಿಬೇಕು, ಅಗ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಮಾನವನ ಮೂಳೆಯ ರಚನೆ ಇರುತ್ತೆ, ಯಾವ ಜಾಗದಲ್ಲಿ ಮಾನವನ ತಲೆ ಕೈಕಾಲಿನ ದೇಹ ಭಾಗದ ವಿವಿಧ ಭಾಗಗಳು ಯಾವ ಭಾಗದಲ್ಲಿ ಇರುತ್ತೆ ಎಂಬುದರ ಬಗ್ಗೆ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಕಾರ್ಮಿಕರು ಆ ಮಣ್ಣನ್ನು ತೆರೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸ್ಪಾಟ್ ನಂಬರ್ 6 ಅನ್ನುವಂಥದ್ದು ಈಗ ಬಹಳಷ್ಟು ಹಾಟ್ ಸ್ಪಾಟ್ ಆಗಿ ಗೋಚರ ಆಗ್ತಾ ಇದೆ. ಯಾಕೆಂದರೆ ಬೆಳಗ್ಗಿನ ವೇಳೆಯಲ್ಲಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು, ಈ ಜಾಗ ಏನಿದೆ ಭೌಗೋಳಿಕವಾಗಿ ನದಿಯಿಂದ ಸುಮಾರು 10-15 ಮೀಟರ್ ಒಳಭಾಗದಲ್ಲಿರುವಂಥ ಜಾಗ, ಮಣ್ಣಿನ ಸವಕಳಿ ಆಗಿರ್ಬೋದು, ಮಣ್ಣು ಸೇರಿದಂಥ ಸಂದರ್ಭದಲ್ಲಿ ಆ ಸ್ಪಾಟ್ ನಿಖರವಾಗಿ ಗುರುತು ಮಾಡೋಕ್ಕೆ ಸಾಧ್ಯ ಇಲ್ಲ ಮತ್ತು ಆ ನಂಬರ್ಗಳಲ್ಲಿ ಯಾವುದೂ ಕೂಡ ಅವಶೇಷಗಳು ಸಿಗೋಕೆ ಸಾಧ್ಯ ಇಲ್ಲ ಎಂಬ ಮಾಹಿತಿಗಳು ಹರಿದಾಡ್ತಾ ಇತ್ತು. ಜನ ಕೂಡ ಇದೇ ಮಾತನ್ನು ಆಡ್ತಾ ಇದ್ರು. ಯಾಕೆಂದರೆ ನದಿಯ ಪಕ್ಕದಲ್ಲಿರೋ ಕಾರಣಕ್ಕಾಗಿ ಆ ಜಾಗ ಮಣ್ಣಲ್ಲಿ ಕೊಚ್ಚಿಕೊಂಡು ಹೋಗಿರ್ಬೋದು ಅಥವಾ ಬೇರೆ ಮಣ್ಣು ಅಲ್ಲಿ ಶೇಖರಣೆ ಆಗಿರ್ಬೋದು. ಹಾಗಾಗಿ ಎಕ್ಸಾಕ್ಟ್ ಆಗಿ ಆತ ಗುರುತಿಸುವಂಥ ಸ್ಪಾಟ್ ನಂಬರ್ 6 ಅಲ್ಲಿ ಅವಶೇಷಗಳು ಸಿಗೋಕೆ ಸಾಧ್ಯವೇ ಇಲ್ಲ ಎಂಬುದರ ಬಗ್ಗೆ ಮಾತಾಡಿಕೊಳ್ತಾ ಇದ್ರು. ಆದರೆ ನಿರೀಕ್ಷೆಗಳು ಈಗ ಹುಸಿಯಾಗಿದೆ. ಸ್ಪಾಟ್ ನಂಬರ್ 6 ಅಲ್ಲಿ ಈಗ ಮಾನವನ ಅವಶೇಷಗಳು ಸಿಕ್ಕಿರುವಂಥದ್ದು. ಮತ್ತಷ್ಟು ಡಿಗಿಂಗ್ ಕಾರ್ಯಾಚರಣೆ ಆಗ್ತಾ ಇದೆ. ಒಂದು ಹಂತದ ಕಾರ್ಯಾಚರಣೆಯನ್ನು ಮುಗಿದ ಬಳಿಕ ಇದರ ನೇರವಾದ ವರದಿಯನ್ನು DIG ಅನುಚೇತ್ ಅವರಿಗೆ ಒಪ್ಪಿಸ್ತಾರೆ. ಅನುಚೇತ್ ಅವರು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥದ್ದು. ಮುಖ್ಯಸ್ಥರು ಅಂದರೆ SIT ಮುಖ್ಯಸ್ಥರು ಪ್ರಣವ್ ಮೊಹಂತಿ ಅವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಈ ಸ್ಥಳಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಶರ್ಮಿತಾ, ಈ ನಿಟ್ಟಿನಲ್ಲಿ ಎಲ್ಲರ ಕಣ್ಣು ಈಗ ಸ್ಪಾಟ್ ನಂಬರ್ 6 ಹತ್ರ ನೆಟ್ಟಿರುವಂಥದ್ದು. ಅಧಿಕಾರಿಗಳು ಸತತವಾದ ಅಲ್ಲಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ, ಮಣ್ಣನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ಮಳೆ ಬಿಡುವು ಕೊಟ್ಟಂಥ ಹಿನ್ನೆಲೆಯಲ್ಲಿ ಮಣ್ಣನ್ನು ಮತ್ತಷ್ಟು ತೆಗೆಯುವಂಥ ಕೆಲಸಗಳು ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಶರ್ಮಿತಾ, ಕಿಶನ್, ಈಗ ಎಷ್ಟು ಅಡಿ ಅಗ್ದಾಗ ಎಕ್ಸಾಕ್ಟ್ ಆಗಿ ಆ ಮೂಳೆಗಳು ಅವಶೇಷಗಳ ಪತ್ತೆಯಾಗಿದೆ, ಇನ್ನೂ ಎಷ್ಟು ಅಡಿ ಅಗಿಯುವಂತ ಪ್ಲಾನ್ ಅಲ್ಲಿ ಅಧಿಕಾರಿಗಳಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ? ಶರ್ಮಿತಾ, ಇಲ್ಲಿ ಡಿಗಿಂಗ್ ಕಾರ್ಯಾಚರಣೆ ಆರಂಭವಾಗಿ ಕೇವಲ 1.5 ಗಂಟೆ ಒಳಭಾಗದಲ್ಲಿ ಈ ಮೂಳೆಯ ಅವಶೇಷ ಸಿಕ್ಕಿರುವಂಥದ್ದು. ಸುಮಾರು 3 ಫೀಟ್ 3.5 ಈ ಅಂತರದಲ್ಲಿ ಫೀಟನ್ನು ಅಗಿಯುವಂಥ ಸಂದರ್ಭದಲ್ಲಿ ಆ ಅವಶೇಷಗಳು ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಡಿಗಿಂಗ್ ಮಾಡೋಕ್ಕೆ ಈಗ ತೀರ್ಮಾನವನ್ನು ಮಾಡಲಾಗಿರುವಂಥದ್ದು. ಹಾಗಾಗಿ ಸುಮಾರು 4-5 ಫೀಟ್ನಷ್ಟು ಅಥವಾ ಗರಿಷ್ಠ ಪ್ರಮಾಣದಲ್ಲಿ ಅಂದರೆ 6 ಫೀಟ್ನಷ್ಟು ಮಾನವ ಶ್ರಮದ ಮೂಲಕವೇ ಈ ಅವಶೇಷಗಳನ್ನು ತೆಗೆಯುವಂಥದ್ದು ಅಥವಾ ಕಳೆ ಬರವನ್ನು ತೆಗೆಯುವಂಥ ಪ್ರಕ್ರಿಯೆ ಆಗ್ಬೋದು. ಅದಕ್ಕಿಂತ ನಂತರವಾಗಿ ನೀರು ಕಾಣಿಸಿಕೊಂಡಲ್ಲಿ ಅದನ್ನು ಡೀಸೆಲ್ ಪಂಪ್ ಮೂಲಕವಾಗಿ ನೀರನ್ನು ಹೊರ ತೆಗೆಯುವಂಥ ಪ್ರಕ್ರಿಯೆಗಳು ಕೂಡ ಆಗ್ಬೋದು. ಆ ಡೀಸೆಲ್ ಪಂಪ್ ಮೂಲಕವಾಗಿಯೂ ಕೂಡ ಏನಾದರೂ ವರ್ಕೌಟ್ ಆಗದಿದ್ದರೆ ಹಿಟಾಚಿಯನ್ನು ಬಳಸಿ ಮತ್ತಷ್ಟು ಆ ಡಿಗಿಂಗ್ ಪ್ರಕ್ರಿಯೆಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕೆಂದರೆ ಈಗಾಗಲೇ SIT ನಿನ್ನೆ ಮಧ್ಯಾಹ್ನ ನಂತರ ಕಾರ್ಯಾಚರಣೆ ನಾವು ಗಮನಿಸ್ತಾ ಹೋದರೆ ಸುಮಾರು 1-1.5 ಗಂಟೆಯೊಳಗೆ ಒಂದೊಂದು ಸ್ಪಾಟ್ಗಳನ್ನು ಮುಗಿಸ್ತಾ ಬಂತು. ಮುನ್ನೆ ಇಡೀ ದಿನ ಒಂದು ಸ್ಪಾಟನ್ನು ಅಗಿಯೋಕ್ಕೆ ಅವರು ಟೈಮನ್ನು ತೆಗೆದುಕೊಂಡ್ರು. ನಿನ್ನೆ ಸುಮಾರು 1 ದಿನದ ಅಂತರದಲ್ಲಿ 4 ಸ್ಪಾಟ್ಗಳನ್ನು ಡಿಗಿಂಗ್ ಮಾಡಿದ್ರು. ಅಲ್ಲಿ ಏನು ಅವಶೇಷಗಳು ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸೀಲ್ ಮಾಡಿ ಈಗ ಸ್ಪಾಟ್ ನಂಬರ್ 6 ಅನ್ನು ಬೆಳಗ್ಗೆ ಸುಮಾರು 11:30 ಗಂಟೆಗೆ ಆರಂಭ ಮಾಡಿದ್ರು. ಸದ್ಯ ಮಹತ್ವದ ಸಾಕ್ಷಿಗಳು ಸ್ಪಾಟ್ ನಂಬರ್ 6 ಅಲ್ಲಿ ಸಿಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅವರ ಪರ ವಕೀಲ ಮಂಜುನಾಥ್ ಅವರು ಒಂದು ಪ್ರೆಸ್ ರಿಲೀಸ್ ಅನ್ನು ಮಾಡಿರುವಂಥದ್ದು. ಸತ್ಯಮೇವ ಜಯತೆ ಅಂತ ಬರ್ಕೊಂಡಿದ್ದಾರೆ, ಸತ್ಯಕ್ಕೆ ಜಯ ಅಂತ ಬರೆದಿದ್ದಾರೆ, ಗಾಡ್ ಈಸ್ ಗ್ರೇಟ್ ಅಂತ ಕೂಡ ಬರ್ಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಬಹಳ ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿದ್ದೇನೆಂಬ ಹೇಳಿಕೆಯನ್ನು ಜುಲೈ 11ನೇ ತಾರೀಕು ಬೆಳ್ತಂಗಡಿ ಕೋರ್ಟಿಗೆ ಇದೇ ಅನಾಮಿಕ ವ್ಯಕ್ತಿ ಬಂದು ಹೇಳಿದ್ದ. ಆವಾಗ ಇಡೀ ರಾಜ್ಯ ಇಡೀ ರಾಷ್ಟ್ರ ಬಹಳಷ್ಟು ಸೂಕ್ಷ್ಮವಾಗಿ ಈ ಪ್ರಕರಣವನ್ನು ಗಮನಿಸಿಕೊಂಡಿತ್ತು. ಆನಂತರವಾಗಿ
ವಿಚಾರವಾಗಿ ನಿರಂತರವಾಗಿ ವರದಿಗಳನ್ನು ನಾವು ಮಾಡ್ಕೊಂಡು ಬಂದ್ವಿ. ಜನ ಕೂಡ ಬಹಳಷ್ಟು ಕುತೂಹಲದಿಂದ ಈ ಪ್ರಕರಣವನ್ನು ಗಮನಿಸ್ತಾ ಇದ್ರು. ಇದೀಗ ಸ್ಪಾಟ್ ನಂಬರ್ 6 ಅಲ್ಲಿ ಬಹುತೇಕ ಪ್ರಾಮುಖ್ಯತೆ ಅಂಶಗಳು ಸಿಕ್ಕಿರುವಂಥದ್ದು, ಮಾನವನ ಮೂಳೆಯ ಹಲವು ಅವಶೇಷಗಳು ಸಿಕ್ಕಿರುವಂಥದ್ದು.